ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಒಂದು ವಂದೇ ಮಾತರಂ ಗೀತೆ ಆಚರಣ ಆಡಲೇಬೇಕು ಅನ್ನೋಂಥ ಆದೇಶ ಇದೆ. ಕೆಲವೊಬ್ರು ಯಾಕೆ ಬೇಕು ಅನ್ನೋದು. ಈ ಒಂದು ಸಾಹಿತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ವಂದೇ ಮಾತರಂ ಸುಜಲಾಂ ಸುಫಲಾ ಮಲಯಾಜಿ ಶೀತಲಂ. ಇದು ಯಾರು ಲಿರಿಕ್ ಅಂದರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ಬಟ್ ಚಟರ್ಜಿ ಅಂತಾರೆ. ಚಟರ್ಜಿ ಒಂದು ಜಾತಿ ಹೆಸರು, ಚಟ್ಟೋಪಾಧ್ಯಾಯ ಇನ್ನೊಂದು ಜಾತಿ ಹೆಸರು, ಅದು ಬ್ರಾಹ್ಮಣ ಜಾತಿ ಹೆಸರು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಬರೆದಿದ್ದು ಅವರು, ಬರೆದಿದ್ದ ವರ್ಷ 1872. 1872 ಅನಂತ ಮತ್ ಅನ್ನೋ ಒಂದು ನಾವಲ್ ಬರೀತಾರೆ ಅವರು. ಆ ನಾವಲಲ್ಲಿ ಈ ಹಾಡು ಬರುತ್ತೆ. ಅದರಲ್ಲಿ ದುರ್ಗಾ, ಲಕ್ಷ್ಮಿ, ಕಾಳಿ ದೇವರ ಹೆಸರುಗಳು ಕೂಡ ಬರುತ್ತೆ. ಅದು ಒಂದು ಜಾತಿ ಕೀರ್ತ ಅಲ್ಲ, ಅದು ಒಂದು ಜಾತಿವಾದ, ಧರ್ಮದವಾದ, ಕೋಮುವಾದ, ಬ್ರಾಹ್ಮಣವಾದ, ಹಿಂದುತ್ವವಾದ ಎಲ್ಲ ಕೂಡ ಅದರ ಜೊತೆ ಬರುತ್ತೆ. ಅದು ಪೂರ್ತಿ ಓದಿದರೆ ಗೊತ್ತಾಗುತ್ತೆ. ಲಿಬರೇಷನ್ ಸ್ಟ್ರಗಲ್, ಸ್ವತಂತ್ರ ಹೋರಾಟ ಕಾಲದಲ್ಲಿ ಬಲಿಸಿದರ ಅನ್ನೋದು ಪ್ರಶ್ನೆ. ಈ ಆನಂದ ಮಠಂ ಅಂತಾರೆ, ಆನಂದ ಮಠ ಅಂತಾರೆ. ಈ ನಾವಲಲ್ಲಿ ಯಾವ ಪದಗಳು ಹೆಂಗೆ ಬರುತ್ತೆ ಅಂದರೆ, ಇದನ್ನು ಫಹೀರ್ ರೆಬಿಲಿಯನ್ ಅಂತಾರೆ, ಅದನ್ನು ತಿರ್ಚಿ ಸನ್ಯಾಸಿ ರೆಬಿಲಿಯನ್ ಅಂತಾರೆ. 1863ರಿಂದ 1800ವರೆಗೆ. ಅಂದರೆ ಫಕೀರ್ ಸನ್ಯಾಸಿಗಳಂದರೆ ಅಲ್ಲಲ್ಲಿ ಪಿಲ್ಗ್ರಿಮೇಜ್ ಹೋಗ್ತಾರೆ. ರಾಜರ ಕಾಲದಲ್ಲಿ ಅವ್ರಗಳಿಗೆ ರೋಲ್ ಕಾಲ್ ಆಗ್ತಿತ್ತು. ಬ್ರಿಟಿಷ್ನವ್ರ ಹತ್ರ ಹೋದ ಮೇಲೆ ರೋಲ್ ಕಾಲ್ ಆಗೋದಿಲ್ಲ. ಅದರಿಂದ ಫಕೀರು ಹೋರಾಟ ಮಾಡಲ್ಲ, ಡಿಮ್ಯಾಂಡ್ ಮಾಡ್ತಾರೆ. ಸನ್ಯಾಸಿಗಳು ಡಿಮ್ಯಾಂಡ್ ಮಾಡ್ತಾರೆ. ಇದು ಸನ್ಯಾಸಿ ಮತ್ತು ಫಕೀರು. ಈಗ ಸಂಘದವರು, ಸಂಘ ಪರಿವಾರದವರು ಫಕೀರನ್ನು ತೆಗೆದುಬಿಟ್ಟು ಸನ್ಯಾಸಿ ಎಂದು ಉಪಯೋಗ ಮಾಡ್ತಾರೆ. ಇದು ಒಂದು ವಿಷಯ. ಇಂದ್ರ ವಂದೇ ಮಾತರಂ, ಈಗ ಅದನ್ನು ವೆಸ್ಟರ್ನ್ ಸ್ಟೈಲಲ್ಲಿ ರೆಹಮಾನ್ ಅವರು ಬೇರೆ ಸ್ಟೈಲಲ್ಲಿ ವಂದೇ ಮಾತರಂ ಅಂದು ಇಂಗ್ಲೀಷ್ ಸ್ಟೈಲಲ್ಲಿ ತಂದಿದ್ದಾರೆ. ಅಂದರೆ ಏನು? ನಮಸ್ಕಾರ, ತಾಯಿಯೇ ನಮಸ್ಕಾರ. ತಾಯಿಗೆ ನಮಸ್ಕಾರ ಮಾಡಬಾರ್ದ? ಮಾಡಬೇಕು. ಯಾ ತಾಯಿ? ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕಾ? ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಹುಟ್ಟಿರುವಂತ ಚರಣ ಅಂತ ಹೇಳ್ತಾರೆ. ಇಲ್ಲ, ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕು. ಯಾಕೆ ತಾಯಿಯೇ ನಮಸ್ಕಾರ ಅಂದ್ರೆ ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕು. ತಾಯಿಯನ್ನ ಒಂದು ಆಡಳಿತಕ್ಕೆ, ಈಗ ಬರೀ ತಾಯಿ ಅಂದರೆ ತಾಯಿಯೇ ಕ್ರಿಶ್ಚಿಯನ್ ತಾಯಿ, ಹಿಂದೂ ತಾಯಿ, ಮುಸ್ಲಿಂ ತಾಯಿ, ಬ್ರಿಟಿಷ್ ತಾಯಿ, ಅಮೆರಿಕನ್ ತಾಯಿ, ಇದೆಲ್ಲ ಒಂದು ತಾಯಿ ಅನ್ನೋದನ್ನು ಲಿಂಕ್ ನ್ಯಾಷನಾಲಿಟಿಗೆ ಲಿಂಕ್ ಕೊಡ್ತಾರೆ. ನಮ್ಮ ದೇಶ ಹೊರ ದೇಶ, ದ್ವೇಷ ದೇಶ. ಈಗ ಇರಾನ್ಗೂ ಅಮೆರಿಕಾಗೂ ಯುದ್ಧ ನಡೀತಾ ಇದೆ. ಓಕೆ, ಇರಾನ್ಗೂ ಇಸ್ರೇಲ್ಗೂ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮಹಿಳೆಯರನ್ನು ತಾಯಿ ಅಂದು ಇಸ್ರೇಲ್ ದೇಶವನ್ನು ತಾಯಿಗೆ ಸಂಬಂಧ ಇಟ್ಟು ಇರಾನ್ನವ್ರು ಮಾತಾಡಿದರೆ ಆಗುತ್ತಾ? ಸೊ ತಾಯಿ ಅನ್ನೋದನ್ನು ಇಲ್ಲಿ ಎಲ್ಲಿ ಒಂದು ನ್ಯಾಷನಾಲಿಟಿ, ಒಂದು ಧರ್ಮಕ್ಕೆ ಲಿಂಕ್ ಕೊಡ್ತಾರೆ ಅನ್ನೋದು ಒಂದು ಹೈಲೈಟ್. ಅದು